ನನ್ನ ಹೆಸರು ಜಯರಾಮ್ ಅಂತೇಳಿ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ಆದ 9ನೇ ದಿವಸಕ್ಕೆ ನಮ್ಮೂರಿನ ಶ್ರೀರಾಮನವಮಿ ದಿವಸ ಜಾತ್ರೆ ಆಗುತ್ತೆ. ಈ ವಿಶೇಷತೆ ಏನಂತಂದರೆ, ಪ್ರತಿ ಯುಗಾದಿ ಹಬ್ಬ ಆದ 9ನೇ ದಿವಸಕ್ಕೆ ರಥೋತ್ಸವ ಆಗೋದ್ರಿಂದ ಅದು ರಥೋತ್ಸವದ 3ನೇ ದಿವಸದಿಂದ ಬಾನ ಅಂತೇಳಿ ಜಾತ್ರೋತ್ಸವದ ಪ್ರಾರಂಭದ ದಿನ ಅದು ಸ್ಟಾರ್ಟ್ ಆಗುತ್ತೆ. ಮೊದಲು ಊರಿನ ಗ್ರಾಮ ದೇವತೆನ ಕೆರೆ, ಐನ್ ಕೆರೆ ಅಂತ ಇದೆ, ಇಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ಕೆರೆ ಇದೆ. ಕೆರೆಗೆ ಹೋಗಿ ಗಂಗಾ ಸ್ನಾನ ಅಂತೇಳಿ ಮಾಡಿಸ್ಕೊಂಡು ಬರ್ತಾರೆ. ಅದಾದ ನಂತರ ಮತ್ತೆ ನೆಕ್ಸ್ಟು ಈ ಸುತ್ತ ಏಳಹಳ್ಳಿಗಳ ಗ್ರಾಮ ಇದೆ, ಏಳಹಳ್ಳಿಗೆ ದೇವ್ರನ್ನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ಉತ್ಸವ ಆದ ತಕ್ಷಣ ಮತ್ತೆ ಬರೋ ದಿನ ಮತ್ತು ರಾತ್ರಿ ಎಲ್ಲ ಮತ್ತೆ ಊರು ತುಂಬ ಉತ್ಸವ ಮಾಡ್ತಾರೆ. ವಿಜೃಂಭಣೆಯಿಂದ ಎಲ್ಲ ನಡೆಯುತ್ತೆ. ನಮ್ಮೂರಿನಲ್ಲಿ ಸುಮಾರು ಒಂದು 6-7 ಜಾತಿ ಕುಲಬಾಂಧವರಿದ್ದಾರೆ. ಎಲ್ಲರೂ ಸರ್ವ ಧರ್ಮ ಸಮಾನ ಭಾವನೆಯಿಂದ ಖುಷಿಯಾಗಿ ಎಲ್ಲ ಪಾಲ್ಗೊಂಡು ಅವರವರಿಗೆ ಒಂದೊಂದು ಸಪ್ರೇಟಾದ ಕೆಲಸನ ವಹಿಸಿರ್ತಾರೆ ಊರಿನ ಗೌಡ್ರುಗಳು. ಎಲ್ಲರೂ ಖುಷಿಯಿಂದ ಮಾಡ್ತಾರೆ. ಅದಾದಮೇಲೆ ಯುಗಾದಿ ಶ್ರೀರಾಮನವಮಿ ಇವತ್ತಿನ ದಿವಸ ಬೆಳಗ್ಗೆ ಗ್ರಾಮ ದೇವತೆ ಒಳಗಡೆ ಎಲ್ಲ ಮಡ್ಲಕ್ಕಿಗೆ ಬರುತ್ತೆ. ಗ್ರಾಮದ ಹೆಣ್ಮಕ್ಳುಗಳೆಲ್ಲ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಬಂಗಳಾರತಿ ಮಾಡಿಸಿ ಎಲ್ಲ ಕಳಿಸ್ಕೊಡ್ತಾರೆ. ಅದಾದ ನಂತರ ಮತ್ತು ರಥೋತ್ಸವ ಕಳಸ ಏರಿಸಾದ್ಮೇಲೆ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಅದಾದ ತಕ್ಷಣ ಇದು ಪಾನಕದ ಗಾಡಿ ಅಂತ ವಿಶೇಷತೆ ಅಂದರೆ, ಪಾನಕದ ಗಾಡಿ ಹೊಡಿತಾರೆ. ಗ್ರಾಮದ ಸುತ್ತಮುತ್ತಲಿನ ಏಳಹಳ್ಳಿ ಗ್ರಾಮಸ್ಥರುಗಳೆಲ್ಲ ಪಾನಕದ ಗಾಡಿ ತಗೊಂಡು ಬಂದು ದೇವಸ್ಥಾನ ಸುತ್ತಮುತ್ತ ಹೊಡಿತಾರೆ. ಅದಾದ ನಂತರ ಮತ್ತು ಪಾನಕ ಪಲಾರ ಅಂತೇಳಿ ಮಾಡಿರ್ತಾರೆ. ಎಲ್ಲ ಗ್ರಾಮಸ್ಥರುಗಳಿಗೂ ಗ್ರಾಮಸ್ಥರುಗಳಿಗೆಲ್ಲ ಅದನ್ನು ಹಂಚಿಬಿಟ್ಟು ವಿಜೃಂಭಣೆಯಿಂದ ಇದು ರಥೋತ್ಸವಕ್ಕೆ ತೆರೆ ಎಳೆಯುತ್ತಾರೆ. ನಾವು ಇತ್ತೀಚೆಗೆ ನೋಡ್ತೀವಿ, ಎಲ್ಲರೂ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ನಗರಕ್ಕೆಲ್ಲ ಯುವಕರು ಹೋಗ್ತಾರೆ. ಆದರೆ ಇಲ್ಲಿ ಯುವಕರು ಎಷ್ಟು ಉತ್ಸಾಹದಿಂದ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಯುವಕರ ಸಂಘಟನೆ ಇಲ್ಲಿ ಹೇಗಿದೆ, ಅವರು ಭಾಗಿತ್ವ ಹೇಗಿದೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಅದೇ ನೀವು ಹೇಳ್ದಂಗೆ ಎಲ್ಲ ಬೆಂಗಳೂರಿಗೆ ಕೆಲಸ ಹರಿಸ್ಕೊಂಡು ಹಳ್ಳಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಆಗಲ್ಲ, ಬೆಳೆ ಆಗಲ್ಲ. ಆ ಉದ್ದೇಶಕ್ಕೋಸ್ಕರ ಕೆಲಸ ಇವಾಗೆಲ್ಲ ಗೊತ್ತಲ್ಲ, ಯೂತ್ಸ್ ಎಲ್ಲ ಸ್ವಲ್ಪ ಕೆಲಸ ಹರಿಸ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರೆ. ಬಟ್ ಈ ಥರ ಒಂದು ನಮ್ಮ ಗ್ರಾಮೀಣ ಸೊಗಡಿನ ಹಬ್ಬಗಳು ಹರಿದಿನಗಳಿಂದ ನಮ್ಮದೊಂದು ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಶುಭ ಸಮಾರಂಭಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಏನೇ ಕೆಲಸ ಇರಲಿ, ರಜಾ ಅವ್ರವ್ರ ಯಾವುದೇ ಜಾಬಲ್ಲಿರಲಿ ಕೆಲಸ ರಜಾ ಹಾಕ್ಕೊಂಡು ಬರ್ತಾರೆ ಖುಷಿಯಾಗಿ. ಈಗ ನೋಡಿದ್ದೀರಾ, ನೀವು ಎಲ್ಲ ನೋಡಿದ್ದೀರಾ, ಎಲ್ಲ ಮತ ಬಾಂಧವಗಳು ಸೇರ್ಕೊಂಡು ಹೂವಿನ ಹಾರ ತಗೊಂಡು ಬರೋದು, ತಾಯಿಗೆ ಅರ್ಪಿಸೋದು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ಖುಷಿ ಅನಿಸುತ್ತೆ, ಒಂಥರ ಹೆಮ್ಮೆ. ನಿಮಗೆ ಗೊತ್ತಲ್ಲ, ನಮ್ಮ ಇಂಡಿಯಾದ ಕಲ್ಚರ್ ಏನಂದರೆ ಹಳ್ಳಿಯಲ್ಲೇ ಇರೋದು. ಅದೆಲ್ಲ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ ನಾವು ಹಳ್ಳಿಯಲ್ಲಿ ಇರೋದಕ್ಕೆ. ಹಳ್ಳಿ ಜೀವನ ತುಂಬ ಒಳ್ಳೆಯ ಜೀವನ.